ಅನುಷಾ, ಏನಾಯ್ತು? ಯಾಕೆಷ್ಟು ಕೋಪ ಮಾಡ್ಕೊಂಡು ಬಂದಿದ್ಯಾ? ಊಟ ಅಳ್ತಿದ್ಯಾ? ಯಾಕೆ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಕೊಂಡ್ ಬಂದ್ಯಾ? ನನ್ ಜೊತೆ ಜಗಳ ಮಾಡೋ ಫ್ರೆಂಡ್ಸ್ ಯಾರು ಇಲ್ಲ. ಧೈರ್ಯ ಇರೋದು ಆರ್ಯನ್ ಒಬ್ಬಂಗೆ. ಅಲ್ಲಿಗೆ ಆರ್ಯನ್ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಅಂದಂಗಾಯ್ತು. ಜಗಳ ಯಾತಕ್ಕೆ ಅಂತ ಕೇಳ್ಬೋದಾ? ನನ್ನ ಮದ್ವೆ ಆಗಲ್ವಂತೆ ಡ್ಯಾಡ್. ಯಾಕಂತೆ? ಅವ್ರ ಮನೇಲಿ ಒಂದಾದ್ಮೇಲೆ ಒಂದ್ ಪ್ರಾಬ್ಲಮ್ ಬರ್ತಾ ಇದೆಯಂತೆ. ನಾನು ಅವನ್ನ ಮದ್ವೆ ಆದ್ರೆ ನೆಮ್ಮದಿಯಾಗಿ ಇರಕ್ ಆಗಲ್ವಂತೆ. ಅದಕ್ಕೆ ನಾನು ಬೇರೆಯವ್ರನ್ನ ಮದ್ವೆ ಆಗಿ ಸಂತೋಷವಾಗಿರ್ಬೇಕಂತೆ. ಎಷ್ಟು ಧೈರ್ಯ ಡ್ಯಾಡ್. ಅವನು ಹೇಳೋದ್ರಲ್ಲಿ ತಪ್ಪೇನಿದೆ ಮಗಳೇ? ಲೇಟ್ ಆದ್ರೂ ನ್ಯಾಯವಾಗಿರೋದನ್ನೇ ಹೇಳಿದ್ದಾನೆ. ಇನ್ಫ್ಯಾಕ್ಟ್ ನಾನೇ ಇದನ್ನ ನಿನ್ನ ಹತ್ರ ಹೇಳೋಣ ಅಂತಿದ್ದೆ. ಈಗ ಆರ್ಯನೇ ಹೇಳಿ ನನ್ನ ಭಾರ ಕಮ್ಮಿ ಮಾಡಿಬಿಟ್ಟ. ಡ್ಯಾಡ್, ನಾನು ಬೇಜಾರಾಗಿ ಬಂದಿದ್ದೀನಿ. ನೀವು ಸಾಂತ್ವನ ಹೇಳ್ತೀರಾ ಅಂತ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಅವನ ಥರನೇ ಮಾತಾಡ್ತೀರಲ್ಲ ಡ್ಯಾಡ್. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ ಮಗಳೇ. ಆರ್ಯ ಅವನ ಕುಟುಂಬ ಎದುರಿಸ್ತಿರೋ ಕ್ರೈಸಿಸ್ಗಳನ್ನು ನೋಡಿ ನಾನು ತುಂಬ ಅಪ್ಸೆಟ್ ಆಗಿಬಿಟ್ಟೆ. ಇಂತಹ ಕುಟುಂಬಕ್ಕೆ ಹೂವಿನಾಗಿ ಬೆಳೆಸಿದ ಮಗಳನ್ನು ನಾನು ಹೇಗೆ ಕೊಡ್ಲಿ ಅಂತ. ಆರ್ಯಂಗೂ ನಿನಗೂ ನಾನು ತುಂಬ ಸತಿ ಹೇಳಿದ್ದೆ ಕೂಡ. ನೀನು ಆರ್ಯನೇ ಬೇಕು ಅಂತ ತುಂಬ ಹಠ ಮಾಡ್ತಿ. ಆರ್ಯನು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ದ, ಈ ಎಲ್ಲ ಪ್ರಾಬ್ಲಮ್ಗಳನ್ನ ಆದಷ್ಟು ಬೇಗ ನಾನು ಸಾಲ್ವ್ ಮಾಡ್ತೀನಿ ಅಂತ. ಇದೆಲ್ಲ ಸಾಲ್ವ್ ಆಗೋದು ಬಿಡು, ದಿನ ದಿನ ಜಾಸ್ತಿನೇ ಆಗ್ತಾ ಇದೆ. ಇಂಥ ಫ್ಯಾಮಿಲಿಗೆ ಮದುವೆ ಮಾಡಿಕೊಡೋಕೆ ಯಾವ ತಂದೆನೂ ಒಪ್ಪಲ್ಲ ಮಗಳೇ. ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ ಡ್ಯಾಡ್? ಅವನೊಂದು ಡಿಸಿಷನ್ ಹೇಳ್ದ, ನೀವು ನಿಮ್ಮ ಡಿಸಿಷನ್ ಹೇಳ್ಬಿಡಿ. ಆರ್ಯನ ಮರ್ತು ಬಿಡಮ್ಮ. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಐ ಲವ್ ಹಿಮ್ ಡ್ಯಾಡ್. ಪ್ರೀತಿಸಿದವ್ರನ್ನ ಕಷ್ಟ ಬಂತು ಅಂತ ಮರ್ತು ಬಿಡಕ್ಕಾಗಲ್ಲ. ಮರ್ತು ಬಿಡು ಅಂತ ನೀನ್ ಪ್ರೀತಿಸಿದ ಆರ್ಯನ ಹೇಳಿ ಕಳ್ಸಿದನಲ್ಲ. ಹಠ ಮಾಡಬೇಡ ಅನುಷಾ. ನಿನ್ನ ಹಠಕ್ಕೆ ಕಟ್ಟು ಬಿದ್ದೆ ನನ್ನ ತಂಗಿ ಮಗನ ಜೊತೆ ನಡಿಬೇಕಾದ ನಿನ್ನ ಮದುವೆನ ನಾನು ಕ್ಯಾನ್ಸಲ್ ಮಾಡಿದೆ. ಈಗಲಾದ್ರೂ ನನ್ನ ಮಾತು ಕೇಳು. ನಿನ್ನ ಮದುವೆ ಆಗೋಕ್ಕೆ ಬೇರೆ ಹುಡುಗನ ನಾನು ನೋಡ್ತೀನಿ. ಬೇಕು ಅಂದಾಗ ಹಾಕೊಳ್ಳೋಕ್ಕೆ, ಬೇಡ ಅಂದಾಗ ಬಿಸಾಕಕ್ಕೆ ಪ್ರೀತಿನ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ ಅಲ್ಲ ಡ್ಯಾಡ್. ಎಲ್ಲ ಪ್ರೀತಿ ಮದುವೆಲೇ ಎಂಡ್ ಆಗಲ್ಲ. ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲೇ ಮುರಿದು ಬಿದ್ದಿವೆ. ನೀವು ಆಗ್ಬೇಕಾಗಿರೋ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಡ್ಯಾಡ್. ನಾನು ಆರ್ಯನ್ ಜೊತೆ ಮೆಂಟಲಿ ಮದುವೆ ಆಗಿದೆ. ಬಿ ಪ್ರಾಕ್ಟಿಕಲ್ ಅನುಷಾ. ನೀನು ಈಗಿನ ಕಾಲದ ಹುಡುಗಿ. ನೀನು ಆರ್ಯನ್ ಮದುವೆ ಆದ್ರೆ ಸಂತೋಷದಿಂದ ಇರಕ್ಕಾಗಲ್ಲ. ಆಮೇಲೆ ನಿನ್ನ ನಿರ್ಧಾರಕ್ಕೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ನನ್ನ ಫೀಲಿಂಗ್ಸ್ ಯಾಕೆ ಡ್ಯಾಡ್ ಅರ್ಥ ಆಗ್ತಿಲ್ಲ ನಿಮಗೆ? ನಾನು ಸಂತೋಷವಾಗಿರ್ಲಿ ಅಂತ ಅವ್ರ ಪ್ರೀತಿನ ತ್ಯಾಗ ಮಾಡಕ್ಕೆ ಹೊರಟಿದ್ದಾರೆ. ಅಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿನ ನಾನು ಕಳ್ಕೊಳಕ್ಕೆ ತಯಾರಿಲ್ಲ. ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆದರೆ ಆರ್ಯನ್ ಮಾತ್ರ. ಆದ್ರೆ ಅನುಷಾ, ಇದ್ರ ಮೇಲೆ ನೀವು ಒಂದು ಮಾತು ಹೇಳಿದ್ರು ಅಮ್ಮ ಹೋಗಿರೋ ಜಾಗಕ್ಕೆ ನಾನು ಹೊರಟೋಗ್ಬಿಡ್ತೀನಿ. ಅನುಷಾ, ಆಚಾರ್ಯ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆದಿತ್ಯ ನನ್ನಂತೆ ನೋಡೋಕ್ಕಾಗ್ತಾ ಇಲ್ಲ ಸುರಿಯವ್ರೆ. ನಂಗೆ ತುಂಬಾ ಸಂಕಟ ಆಗುತ್ತೆ. ಏನು ತಪ್ಪು ಮಾಡ್ತಾ ಇರೋಣ, ಈಗ ಅವನೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಎಲ್ಲ ಅರ್ಪಿತ ಕಡೆಯವ್ರು ಮಾಡಿರೋದು ಅಂತೀವಿ. ಮನುಷ್ಯರು ಮಾಡಿರೋ ತಪ್ಪಿಗೆ ಆ ದೇವ್ರನ್ನ ಕೊನೆ ಮಾಡ್ತೀವಿ. ಆ ರಾಕ್ಷಸಿ ನನ್ನ ಮೇಲೆ ನಿಮ್ಮ ಮೇಲೆ ಇರೋ ಕೋಪನ ಹೀಗೆ ತೀರ್ಸ್ಕೊಂಡಿದ್ದ. ಅವಳು ನನ್ನ ಮೇಲಾದ್ರೂ ಆ ಕೋಪನ ತೀರ್ಸ್ಕೊಳ್ಬೋದಾಗಿ. ಆದಿತ್ಯ ಅವನಿಗೆ ಹೀಗಾಗೋ ಬದಲು ನನಗೇನಾದ್ರೂ ಆಗ್ಬಿಡ್ಬೋದಾಗಿತ್ತು. ಹಾಗೆಲ್ಲ ಮಾತಾಡ್ಬಿಡಿ ಆಡ್ತೇವೆ. ಆದಿತ್ಯಂಗಾಗಿರೋದೇ ನಮ್ಮ ಕೈಲಿ ನೋಡಕ್ ಆಗ್ತಿಲ್ಲ. ಯಾರಿಗೂ ಆಗೋದು ಬೇಡ. ಮೊದಲು ಆದಿತ್ಯ ಹುಷಾರಾಗ್ಲಿ. ಹಾಗಲ್ಲ ಸೂರ್ಯವ್ರೆ, ಅವನ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ. ಸಮಾಧಾನ ಮಾಡ್ಕೊಳ್ಳಿ ಯಾರು, ಅವ್ನು ಹುಷಾರಾಗೇ ಆಗ್ತಾನೆ. ಸೂರ್ಯವ್ರೆ, ಆದಿತ್ಯ ಮೊದಲಿನ ಹಾಗೆ ಆಗ್ತಾನೆ. ಖಂಡಿತ ಆಗ್ತಾನೆ, ನೀವೇನು ಯೋಚನೆ ಮಾಡ್ಬೇಡಿ. ಸರಿ ಸೂರ್ಯವ್ರೆ, ನನಗಿಲ್ಲೇ ನಿಲ್ಸಿ, ನಾನು ಆಟೋದಲ್ಲಿ ಮನೆ ಹೋಗ್ತೀನಿ. ಅಲ್ಲ, ನೀವು ಅಲ್ಲಿಗೆ ಯಾಕೆ ಹೋಗ್ಬೇಕು? ಮನೆಗೆ ಬರ್ಬೋದಲ್ವಾ? ಸೂರ್ಯವ್ರೆ, ನಾನೀಗ ಆ ಮನೆಗೆ ಬರೋದಕ್ಕೆ ಪ್ರಿಪೇರ್ ಆಗಲಿಲ್ಲ.
ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ನನ್ಗೊಂದು ಸ್ವಲ್ಪ ಟೈಮ್ ಬೇಕು. ಯಾಕೆ ನೀವು ಮನೆಗೆ ಬರೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರ? ನನ್ನ ಕಡೆಯಿಂದ ಇನ್ನೂ ಏನು ಮಾಡಬೇಕು ಅಂತ ಹೇಳಿ. ಹಾಗಲ್ಲ ಸೂರ್ಯ, ನಿಮ್ಮ ಕಡೆಯಿಂದ ನನಗೇನು ಸಮಸ್ಯೆ ಇಲ್ಲ. ನನಗೆ ಅಮ್ಮಂದೇ ಯೋಚನೆ. ಅವ್ರಿಗೆ ನಾನೇನು ಹೇಳಲಿಲ್ಲ. ಶೋಭಮ್ಮನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನೀಗಾಗಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ನೀವು ಇಲ್ಲೇ ಇರ್ತೀರಾ ಅಂತ. ಅವರು ಯಜಮಾನ್ರನ್ನ ಕರ್ಸ್ಕೋತಾರಂತೆ. ಸಾಕ್ಷಿ ಅಲ್ಲಿವರೆಗೂ ಶೋಭಮ್ಮನ ಜೊತೆ ಇರ್ತಾಳೆ, ಸರಿನಾ? ಹಾಗಲ್ಲ ಸೂರ್ಯ ಅವರೇ, ಆದಿತ್ಯನ ನನಗಿಂತ ಜಾಸ್ತಿ ಶೋಭಮ್ಮ ಹಂಚ್ಕೊಂಡಿದ್ದಾರೆ. ಆದಿತ್ಯ ಹೀಗಾಗಿದೆ ಅಂತ ಅವ್ರ ಮನ್ಸಿಗೆ ಹಚ್ಕೊಂಡಿರ್ತಾರೆ. ಅವ್ರ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಅಪ್ಪ ಬರೋವರೆಗೂ ನಾನು ಅಮ್ಮನ ಜೊತೆ ಇರ್ತೀನಿ. ನಾನು ಅಮ್ಮ ಪ್ರತಿದಿನ ನಿಮ್ಮ ಬಗ್ಗೆ ಮಾತಾಡ್ತೀನಿ. ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅನ್ನೋ ಗಿಲ್ಟ್ ಪ್ರತಿ ಕ್ಷಣ ನನ್ನನ್ನು ಕಾಡ್ತಾ ಇರುತ್ತೆ. ನೀವು ಮನೆಗೆ ಬಂದ್ರೆ ಸಮಾಧಾನ ಆಗೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಬರೋದಕ್ಕೆ ನನಗೂ ಇಷ್ಟ ಇದೆ ಸೂರ್ಯ ಅವರೇ, ಆದ್ರೆ ನಾನೇನ್ ಮಾಡಲಿ ಹೇಳಿ? ಒಂದು ಕೆಲಸ ಮಾಡೋಣ, ನಿಮ್ಮಪ್ಪ ಬರೋವರೆಗೂ ಶೋಭಮ್ಮನ ನಮ್ಮನೆಲ್ಲೇ ತಂದಿಟ್ಕೊಳ್ಳೋಣ. ಹಾಗೆ ನಿಮಗೂ ಚಿಂತೆ ಇರೋದು, ನನಗೂ ಚಿಂತೆ ಇರೋದು. ಆದಿತ್ಯ ಪೂರ್ತಿ ಹುಷಾರಾಗಿ ಆಮೇಲೆ ಬರ್ತೀನಿ, ಸರಿನಾ? ಸರಿ. ಆದರೆ ನೀವು ನಮ್ಮನೆಗೆ ಬಂದ್ರೇ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋದು, ನೆನಪಿರಲಿ. ಹಲೋ, ಹೇಳಿ ಸರ್, ಯಾವಾಗ ಬಂದ್ರಿ ಊರಿಗೆ? 10 days ಆಯ್ತು ಮಗ. ಏಯ್, ದಿಸ್ ಇಸ್ ಟೂ ಮಚ್ ಕಣ. ಊರಿಗೆ ಬಂದು 10 ದಿನ ಆಯ್ತು ಅಂತೀಯಾ? ಒಂದು ಕಾಲ್ ಮಾಡ್ಬೇಕೇನ ನನಗೆ? ಸಾರಿ ಕಣ, ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ. ಅಲ್ಲಿದ್ದಾಗೇನೋ ಬಿಸಿ ಅಂತೀಯಾ, ಇಲ್ಲಿ ಆರಾಮಾಗಿರಕ್ಕೆ ಅಂತ ಬರ್ತೀಯಾ, ಇಲ್ಲೂ ಬಿಸಿ ಅಂತೀಯಲ್ಲೋ. ಇಲ್ಲಿ ಯಾವ ಕಂಪ್ನಿ ಇದೆ ಹೆಂಗೆ ನೋಡ್ಕೊಳಕ್ಕೆ? ಕಂಪ್ನಿ ಕೆಲಸ ಅಲ್ಲ ಕಣ, ಹುಡುಗಿ ನೋಡೋ ಶಾಸ್ತ್ರ. ಓಹೋ, ಏನ್ ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಈ ಸಲ ಮದುವೆ ಮಾಡಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಾ? ಯಾಕೆ ಅಲ್ಲಿ ಯಾವ್ದು ಬಿಳಿ ಹುಡುಗಿ ಇಷ್ಟ ಆಗಿಲ್ವ ನಿನಗೆ? ಇಲ್ಲ ಮಗ, ಯುರೋಪು, ಏಷ್ಯಾ, ಆಸ್ಟ್ರೇಲಿಯಾ ಅಂತ 5-6 ಕಂಟ್ರಿ ಸುತ್ತಿದ್ದೀನಿ. ಅಲ್ಲಿ ಹುಡುಗಿರೇನಿದ್ರು ಸುತ್ತಾಡಕ್ ಹೋಕೆ ಅಷ್ಟೇ. ಸಂಸಾರ ಮಾಡೋಕ್ಕೆ, ಮದ್ವೆ ಆಗೋಕೆ ಏನಿದ್ರು ನಮ್ಮ ಹೆಣ್ಮಕ್ಳೇ ಚಂದ ಕಣ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಯಾವ ಹುಡುಗಿ ತೋರಿಸ್ತಾರೋ ಅವಳನ್ನೇ ಮದ್ವೆ ಆಗೋಣ ಅಂತ ಬಂದಿದ್ದೀನಿ. ಎಷ್ಟು ಜನ ಹುಡುಗಿರ್ನ ನೋಡಿದ್ಯಪ್ಪ? ಅಮ್ಮ ಅಜ್ಜಿ ಸೇರ್ಕೊಂಡು 10 ದಿನದಲ್ಲಿ 25 ಜನ ಹುಡುಗಿರ್ ತೋರಿಸಿದ್ದಾರೆ. 100ರಿಂದ 125 ಫೋಟೋ ತೋರಿಸಿದ್ದಾರೆ. ನಾಟ್ ಬ್ಯಾಡ್ ಯಾರ್. ಫೈನಲಿ ಒಂದು ಹುಡುಗಿ ನನ್ನ ನಿದ್ದೆ ಕೆಡಿಸಿದಾಳೆ ಕಣ. ಇನ್ನೇನಿದ್ರು ಮದ್ವೆ ಆಗೇ ಫ್ಲೈಟ್ ಹತ್ತೋದು. ಯಾರಪ್ಪ ಅದು ನಿನ್ನ ನಿದ್ದೆ ಕೆಡ್ಸಿರೋ ಹುಡುಗಿ? ಮೊನ್ನೆ ದೇವಸ್ಥಾನದಲ್ಲಿ ನಮ್ಮ ಅಮ್ಮನ ಫ್ರೆಂಡ್ ಸಿಕ್ಕಿದ್ರಂತೆ. ಅವ್ರ ಮೊಮ್ಮಗಳೇ ಹುಡುಗಿ. ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗಿದ್ದಾಳೆ, ನನಗೂ ಕೂಡ. ಆ ಹುಡುಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಇನ್ನೇನಿದ್ರು ನಿಶ್ಚಿತಾರ್ಥ ಒಂದು ಬಾಕಿ ಇದೆ ಅಷ್ಟೇ. ವೆರಿ ಗುಡ್. ಏಯ್, ನಿನ್ ಮನ್ಸ್ ಕದ್ದಿರೋ ಹುಡುಗಿ ಫೋಟೋ ಕಳ್ಸಪ್ಪ, ನಾನು ಕಣ್ ತುಂಬಾ ನೋಡ್ತೀನಿ. ನಿನ್ ನೆಕ್ಸ್ಟ್ ಡಿಮ್ಯಾಂಡ್ ನನ್ಗೆ ಗೊತ್ತಿತ್ತು ಮಗ, ಅದಕ್ಕೆ ಆ ಹುಡುಗಿ ಫೋಟೋನ ವಾಟ್ಸಪ್ಪಲ್ಲಿ ಕಳ್ಸಿದ್ದೀನಿ, ನೋಡು. ಓಕೆ ಕಣ, ನೋಡ್ತೀನಿ. ನಮ್ಮ ಹುಡುಗಿ ಫೋಟೋ ನೋಡಿದ್ಮೇಲೆ ಕಾಲ್ ಮಾಡೋ. ಯಾ ಶ್ಯೂರ್, ಬಾಯ್. ಏನಂತ? ರಾಘು ಮದುವೆ ಆಗ್ತಿರೋ ಹುಡುಗಿ ಅಂತೆ ಅಮ್ಮ. ಗೊತ್ತಾಯ್ತು, ಹೇಳು ಪದ್ಮಜ. ಓ ಹೌದಾ, ತುಂಬಾ ಸಂತೋಷ ಆಯ್ತು. ಮೊದಲು ನಾವು ಫ್ರೆಂಡ್ಸ್ ಆಗಿದ್ವಿ, ಈಗ ಸಂಬಂಧಿಕರಾಗ್ತಾ ಇದ್ದೀವಿ. ನೀ ಹೇಳೋದು ಕರೆಕ್ಟೇ. ನನ್ನ ಮಗ ಇಲ್ಲೇ ಇದ್ದಾನೆ. ನನ್ನ ಮಗನಿಗೆ ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ. ಸರಿ ಸೂರ್ಯ, ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಗ ಪದ್ಮಜ ಅಂತ ನನ್ನ ಫ್ರೆಂಡ್ ಸಿಕ್ಕಿದ್ಲಲ್ಲ, ಅದೇ ನಮ್ಮ ಸಾಕ್ಷಿನ ಅವನ ಮಗನಿಗೆ ತಂದ್ಕೋಬೇಕು ಅಂತ ಕೇಳ್ತಿದ್ಲಲ್ಲ. ಏನಂತೆ? ಅವ್ರ ಮನೇಲಿ ಎಲ್ಲರಿಗೂ ನಮ್ಮ ಸಾಕ್ಷಿ ಇಷ್ಟ ಆದ್ಲಂತೆ. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಿದ್ಲು. ನನ್ನ ಮಗನ ಒಂದು ಮಾತು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಆದಿತ್ಯನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು. ಇಂಥ ಟೈಮಲ್ಲಿ ಹೇಗೆ ಮಾತಾಡಲಿ?
ನೀವೇ ಹೇಳಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ ಸೂರ್ಯ. ತುಂಬ ಒಳ್ಳೆ ಸಂಬಂಧ, ನಾವು ಬೇಡ ಅಂದರೆ ಕೈ ತಪ್ಪೋಗುತ್ತೆ. ಅಲ್ಲಮ್ಮ, ಆದಿ ಪರಿಸ್ಥಿತಿ ಹೀಗಿರುವಾಗ ಆರ್ತಿ ಹತ್ರ ಈ ವಿಷಯ ಮಾತಾಡೋದಕ್ಕೆ ಕಷ್ಟ ಆಗುತ್ತಮ್ಮ. ಹಾಗಾದ್ರೆ ನಮ್ಗೆ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲಾ? ಬೇಡ, ಒಳ್ಳೆ ಸಂಬಂಧ ಅಂತ ಹೇಳ್ತಾ ಇದ್ದೀರಿ, ಒಂದು 15 ದಿವಸ ಕಳೆದ ಮೇಲೆ ನೋಡೋಣ ಅಂತ ಹೇಳಿ. ಅಷ್ಟರಲ್ಲಿ ಆದಿತ್ಯನ ಪರಿಸ್ಥಿತಿ ಇಂಪ್ರೂವ್ ಆಗ್ಬೋದು. ಆಮೇಲೆ ಆರತಿ ಅವ್ರ ಹತ್ರ ನಾನು ವಿಷಯ ಮಾತಾಡ್ತೀನಿ. ಸಾಕ್ಷಿಗೆ ಆದಷ್ಟು ಬೇಗ ಮದುವೆ ಮಾಡಿದ್ರೆ ಒಳ್ಳೇದು, ತಡ ಮಾಡೋದು ಒಳ್ಳೇದಲ್ಲ. ಸರಿಪ್ಪ, ಹಾಗೆ ಹೇಳ್ತೀನಿ. ಸಂಜೆ 7 ಗಂಟೆಗೆ ರೆಡಿಯಾಗಿರು. ಮಿನಿಸ್ಟರ್ ರಾಘವ್ ನಾಯ್ಡು ಅವ್ರ ಮನೆಯಲ್ಲಿ ಪಾರ್ಟಿ ಇದೆ. ಇಲ್ಲಿರೋ ಒಬ್ಬ ಮಗನ ಜೀವನ ಹಾಳಾಗಿ ಹೋಗ್ತಾ ಇರ್ಬೇಕಾದ್ರೆ ಬೇರೆಯವ್ರ ಮನೆ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡಕ್ ಹೇಗ್ರಿ ಮನ್ಸು ಬರತ್ತೆ ನಿಮ್ಗೆ? ರಂಜಿತ್ಗೆ ಏನಾಯ್ತು? ಆರಾಮಾಗೇ ಇದ್ದಾನಲ್ಲ? ನೀವೇ ಹೋಗಿ ನೋಡಿ ಹೇಗೆ ಹುಚ್ಚಿನ ತರ ಹುಡ್ಕೊಂಡು ಕೂತಿದ್ದಾನೆ ಅಂತ. ಅಷ್ಟೇನಾ? ಎಂಜಾಯ್ ಮಾಡೋ ವಯಸ್ಸು, ಮಾಡ್ಲಿ ಬಿಡು. ಅಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಎಂಜಾಯ್ ಮಾಡೋ ಹಾಗಿದ್ದಿದ್ರೆ ಫ್ರೆಂಡ್ ಜೊತೆ ಹೋಗಿ ಕುಡಿತಾ ಇದ್ದ, ಹೀಗೆ ಒಬ್ಬನೇ ಕೂತ್ಕೊಂಡು ಕುಡಿತಾ ಇರ್ಲಿಲ್ಲ. ಒಬ್ಬನೇ ಕುಡಿತಾ ಇದ್ದಾನ? ಯಾಕೆ, ಏನಾಯ್ತು? ತಾನು ಇಷ್ಟಪಟ್ಟಿರೋ ಹುಡುಗಿ ತನ್ನ ಫ್ರೆಂಡನ್ನೇ ಮದುವೆ ಆಗ್ತಾ ಇದ್ರೆ ಯಾರಿಗಾದ್ರೂ ನೋವಾಗೋದು ಸಹಜನೇ ಅಲ್ವೇನ್ರಿ? ಸಾಕ್ಷಿ ರಂಜಿತನ್ ಫ್ರೆಂಡನ್ನ ಮದುವೆ ಆಗ್ತಿದ್ದಾಳ? ಏನ್ ಹೇಳ್ತಿದ್ಯಾ ನೀನು? ಯಾರವನು? ಸಾಕ್ಷಿ ಮದುವೆ ಆಗಕ್ಕೆ ಹೊರಟಿರೋ ಹುಡುಗ ಬೇರೆ ಯಾರು ಅಲ್ಲ, ರಂಜಿತ್ ಕ್ಲೋಸ್ ಫ್ರೆಂಡ್ ರಾಘು. ಹೇಗ್ ಸಾಧ್ಯ ಇದು? ಸಾಕ್ಷಿ ಖಂಡಿತ ಒಪ್ಕೊಂಡಿರಲ್ಲ. ಅವಳು ಒಪ್ಪದ ಮೇಲೆ ಅಂತೆ ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆಗಿರೋದು. ರಾಘು ಹುಡುಗಿ ನೋಡು ಅಂತ ಸಾಕ್ಷಿ ಫೋಟೋ ಕಳಿಸಿದ್ದಾನೆ. ರಂಜಿತ್ ಅದನ್ನ ನೋಡಿ ಅಪ್ಸೆಟ್ ಆಗಿ ಕುಡಿತಾ ಕೂತಿದ್ದಾನೆ. ನಡಿ ನೋಡೋಣ. ರಂಜಿತ್, ಯಾಕೋ? ಏನಾಯ್ತು ನಿನಗೆ? ಅಪ್ಸೆಟ್ ಆಗಿದೆಯಂತೆ? ನಾನು ಅಪ್ಸೆಟ್ ಆದರೆ ನಿಮ್ಗೇನು ಹೇಳಿ? ಹೋಗಿ ಹೋಗಿ ನಿಮ್ಮ ಬಿಸ್ನೆಸ್ ನೋಡ್ಕೊ ಹೋಗಿ, ನೀವು ಹೋಗಿ. ಯಾಕೋ ಹೀಗೆ ಮಾತಾಡ್ತೀಯಾ? ನಾನು ನಿಮ್ಮಪ್ಪ ಕಣೋ. ಯಾವ ಸೀಮೆ ತಂದೇನ್ರಿ ನೀವು? ಏನೋ ದೊಡ್ಡದಾಗ ಕೊಚ್ಕೋತಾ ಇದ್ರಿ ನನಗೂ ಸಾಕ್ಷಿಗೂ ಮದುವೆ ಮಾಡಿಸ್ತೀನಿ ಅಂತ. ಅವ್ರ ಮನೆಗೆ ಹೋಗಿ ಹೆಣ್ ಕೇಳುವಷ್ಟು ಧೈರ್ಯ ಏನಾದ್ರು ಇದೆಯಾ ನಿಮ್ಗೆ? ಇದೇನ್ರಿ? ಹೇಗ್ ಕೇಳೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಅಷ್ಟರಲ್ಲೇ. ಏನ್ ಪ್ಲಾನ್? ಮೈ ಫಸ್ಟ್ ಇಡೀ ಜೀವನ ಬರೀ ಪ್ಲಾನ್ ಮಾಡೋದ್ರಲ್ಲೇ ಕಳ್ಬಿಟ್ರಲ್ಲ ನೀವು. ನಿಮ್ಮ ಬಿಸ್ನೆಸ್ ಸಕ್ಸಸ್ಗೆ ನನ್ನನ್ನು ಒಂದು ಮೆಟ್ಲು ಮಾಡ್ಕೋತೀರಾ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ ಡ್ಯಾಡ್. ನಾನು ಆ ಸಾಕ್ಷಿ ಜೊತೆ ಫ್ರೆಂಡ್ಶಿಪ್ ಮಾಡು ಅಂತ ಹೇಳಿದ್ರಿ, ಮಾಡಿದೆ. ಅವಳು ನಿನ್ನ ಪ್ರೀತಿಲಿ ಮುಳುಗಿ ತೇಲಿ ಕರ್ಗ ಹೋಗ್ಬೇಕು, ಹಾಗೆ ಮಾಡು ಅಂತ ಹೇಳಿದ್ರಿ, ಅದನ್ನು ಮಾಡಿದೆ. ಕೊನೆಗೆ ಅವಳನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿ ಅವಳ ಜೀವನ ಹಾಳು ಮಾಡಿಬಿಡು ಅಂತ ಹೇಳಿದ್ರಿ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ಸರಿನೋ ತಪ್ಪೋ ಯೋಚನೆ ಮಾಡಿದೆ, ಅದನ್ನು ನಿಮ್ಗೋಸ್ಕರ ಮಾಡಿದೆ. ಆದ್ರೆ ನೀವು ನನಗೋಸ್ಕರ ಏನ್ ಮಾಡ್ರಿ? ಏನೂ ಇಲ್ಲ. ಅದೇ ಅರ್ಪಿತಾಗೋಸ್ಕರ ಎಂತೆಂತ ರಿಸ್ಕ್ ಎಲ್ಲ ಮೈ ಮೇಲೆ ಹೇಳ್ಕೊಂಡ್ರಿ. ಅವಳಿಗೋಸ್ಕರ ಒಂದು ದೊಡ್ಡ ಫ್ಲಾಟೇ ಪರ್ಚೇಸ್ ಮಾಡ್ಕೊಟ್ರಿ. ಆ ಫೋರ್ಜರಿ ಕೇಸಿಂದ ಅವಳನ್ನ ಆಚೆ ತರೋದಕ್ಕೆ ಆದಿತ್ಯನ ಬದುಕಿದ್ದು ಸತ್ತಿರೋ ಹಾಗೆ ಮಾಡಿದ್ರಿ. ನನಗೋಸ್ಕರ ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ ಹೇಳಿ? ನನ್ನ ಜೀವನದಲ್ಲಿ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮೊದಲನೇ ಹುಡುಗಿ ಸಾಕ್ಷಿ, ಅವಳ ಜೊತೆ ನನ್ನ ಮದುವೆ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ. ನೀವೆಲ್ಲಿ? ನಿಮ್ಮ ಸ್ಕೀಮ್ಗಳು ಹಾಕೋದ್ರಿಂದ ನಿಮ್ಗೆ ಪುಡ್ಸೋತಿದ್ರೆ ತಾನೇ ಮಗನ್ ಮದುವೆ ಮಾಡಿಸೋದು ನೀವು. ಡ್ಯಾಡ್, ಸಾಕ್ಷಿ ಮದುವೆ ನನ್ನ ಫ್ರೆಂಡ್ ಜೊತೆ ಫಿಕ್ಸ್ ಆಗಿದೆ. ನನ್ನ ಹೆಂಡತಿ ಆಗ್ಬೇಕಾಗಿದ್ದವಳು ನನ್ನ ಫ್ರೆಂಡ್ ಹೆಂಡತಿ ಆಗ್ತಿದ್ದಾಳೆ. ಇಷ್ಟೆಲ್ಲ ಆಸ್ತಿ, ಇಷ್ಟೆಲ್ಲ ದುಡ್ಡು, ಇನ್ಫ್ಲೂಯೆನ್ಸ್ ಎಲ್ಲ ಇದ್ದು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಇಂಥ ಲೈಫ್ ನನಗ್ ಬೇಡ. ನಾನು ಸತ್ತು ಹೋಗ್ತೀನಿ. ರಂಜಿತ್, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ಎಷ್ಟೇ ನೋವುಗಳಿದ್ರು ನಿನಗೋಸ್ಕರನೇ ನಾನು ಬದುಕಿರೋದು ಕಣೋ. ಈಗ ನೀನೇ ಸತ್ತೋಗ್ತೀನಿ ಅಂದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ಸಾಕ್ಷಿ ಇಲ್ಲದೆ ಇರೋ ಜೀವನನ ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲಮ್ಮ ನನಗೆ.
ಹಾಗೆ ಕಣೋ, ನೀನ್ ಇಲ್ದೇ ಇರೋ ಜೀವನನ ನನಗೂ ಕಲ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಂಜಿತ್, ನಿನ್ನ ಸಾಕ್ಷಿ ಮದುವೆ ವಿಷಯದಲ್ಲಿ ನಾನು ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸಿದ್ದೀನಿ. ಅದು ನನ್ನ ಕಡೆಯಿಂದ ಆಗಿರೋ ಒಂದು ದೊಡ್ಡ ಮಿಸ್ಟೇಕ್. ಆ ಒಂದು ಮಿಸ್ಟೇಕ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡಪ್ಪ ಪ್ಲೀಸ್. ಬೈಜು, ನೀನಾದರೂ ಒಂದು ಮಾತು ಹೇಳು. ರಂಜಿತ್, ಜಸ್ಟ್ ಒಂದೇ ಒಂದು ಅವಕಾಶ ಕಣೋ. ರಂಜಿತ್, ಇವ್ರು ಏನ್ ಹೇಳ್ತಾರೆ ಅಂತ ಕೇಳೋ. ಹೇಳಿ. ರಾಘು ಜೊತೆಗೆ ಸಾಕ್ಷಿ ಮದುವೆ ಫಿಕ್ಸ್ ಆಗಿದೆ ಅಷ್ಟೇ. ಫಿಕ್ಸ್ ಆಗಿರೋ ಮದುವೆನ ಮುರಿದು ಬಿಟ್ರೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನೀನು ಇಷ್ಟಪಟ್ಟರೆ ಬೇರೆಯವ್ರ ತೋಟದಲ್ಲಿರೋ ಹಣ್ಣನ್ನೇ ಬಿಡ್ತಾ ಇರಲಿಲ್ಲ ನೀನು. ಈಗ ನೀನು ದೊಡ್ಡವನಾಗಿದೆಯಾ. ನಿನ್ನ ತೋಟದ ಹಣ್ಣನ್ನ ಯಾವನೋ ಕಿತ್ಕೊಳ್ಳೋದಕ್ಕೆ ಬಂದಿದ್ದಾನೆ. ಅದಕ್ಕೆ ನೀನು ಅವಕಾಶ ಕೊಡದೇ ಇದ್ರೆ? ನನಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದಿರೋ ನೇರವಾಗಿ ಹೇಳಿ ಡ್ಯಾಡ್ ಪ್ಲೀಸ್. ಆಗ ಸಾಕ್ಷಿನ ಅವನು ಹೇಗೆ ಮದುವೆ ಆಗ್ತಾನೋ ನಾನು ನೋಡ್ತೀನಿ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಏನಪ್ಪ, ಎಷ್ಟು ದಿವಸ ಆಯ್ತು? ಹಾಯ್ ಡೂಡ್. ಹಾಯ್ ಹಾಯ್. ಹೆಂಗಿದ್ಯಪ್ಪ? ಸೂಪರ್ ಮಗ. ಹುಡಿ ಫೋಟೋ ಕಳಿಸ್ತೆ ನೋಡ್ದಾ? ಹಾ, ನೋಡ್ದೆ. ತುಂಬಾ ಚೆನ್ನಾಗಿದ್ದಾಳೆ. ಬಾ ಹೊರಗಡೆ ಮಾತಾಡೋಣ. ಮಗ, ಇವಳು ಸಾಕ್ಷಿ. ನಮ್ಮ ಮನೆಯಲ್ಲಿ ನೋಡಿರೋ ಹುಡುಗಿ ಇವಳೇ ಕಣೋ. ನಾನು ಇವಳನ್ನ ಲವ್ ಮಾಡ್ತಿರೋದು. ಇವಳನ್ನ ನೀನ್ ಲವ್ ಮಾಡ್ತಾ ಇದ್ಯಾ? ಎಸ್. ಏನೇ ಸಮಸ್ಯೆ ಬಂದರೂ ನನ್ನೇ ಮದುವೆ ಆಗಿದ್ದಾರೆ. ತುಂಬಾ ಕ್ಲೋಸ್ ಆಗಿದ್ದೀವಿ. ಮೈ ಗಾಡ್, ನಿಮ್ಮ ಮಧ್ಯೆ ಇಷ್ಟೊಂದು ಇಂಟಿಮೇಟ್ ರಿಲೇಶನ್ಶಿಪ್ ಇದೆಯಾ? ಎಸ್. ನಾನು ಸಾಕ್ಷಿನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತೀನಿ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಾನು ಅಂದ್ಕೊಂಡಿದ್ದೀನಿ. ಈ ವಿಷಯ ಅವ್ರ ಪೇರೆಂಟ್ಸ್ ಗೊತ್ತಿಲ್ವಾ? ಎಲ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಒಂದು ಸಣ್ಣ ಕಿರಿಕ್. ಅದಕ್ಕೆ ಅವರಿನ್ನೂ ನನ್ನ ಒಪ್ಕೊಂಡಿಲ್ಲ ಕಣ. ಬಟ್ ನೀವು ಇಷ್ಟು ಇಂಟಿಮೇಟ್ ಆಗಿದ್ದೀರಾ ಅಂದಮೇಲೆ ಆ ಹುಡುಗಿನಾರು ವಿಷಯ ಹೇಳ್ಬೇಕಾಗಿತ್ತಲ್ವಾ? ನಾನೇನಾದರೂ ಇಲ್ಲಿ ಬಂದಿರಲಿಲ್ಲ ಅಂದರೆ ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಬಹುಶಃ ಮದುವೆ ಆಗ್ಬಿಡ್ತಿತ್ತೋ ಏನೋ. ಮದುವೆ ಆದಮೇಲೆ ಈ ವಿಷಯ ಗೊತ್ತಾಗಿದ್ದಿದ್ರೆ ನನಗೆ ಎಷ್ಟು ಎಂಬ್ರಾಜ್ಮೆಂಟ್ ಆಗ್ತಿತ್ತು. ಇಲ್ಲ ಕಣ, ಈ ಮದುವೆ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ. ಯಾಕಂದರೆ ಸಾಕ್ಷಿ ಕೂಡ ನನ್ನ ತುಂಬಾನೇ ಇಷ್ಟಪಡ್ತಾಳೆ. ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಅಪೋಸ್ ಮಾಡ್ತಿದ್ದಾರೆ ಅಂತ ಸುಮ್ಮನಿದ್ದಾಳೆ ಅಷ್ಟೇ ಅವಳು. ನಿನ್ಗಾದ್ರೂ ವಿಷಯ ಹೇಳಿದ್ರೆ ನೀ ಅರ್ಥ ಮಾಡ್ಕೋತೀಯ ಅಂತ ನಿನ್ನ ಇಲ್ಲಿ ಬರಕ್ಕೆ ಹೇಳಿದ್ದು. ಥ್ಯಾಂಕ್ಸ್ ಕಣೋ. ನೀನು ನನ್ನ ಇಲ್ಲಿ ಕರೆಸಿ ವಿಷಯ ಹೇಳಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು. ಇದು ಗೊತ್ತಿಲ್ಲದೆ ಪ್ರೊಸೀಡ್ ಆಗಿ ಮದುವೆ ಆಮೇಲೆ ಕ್ಯಾನ್ಸಲ್ ಆಗಿದ್ದಿದ್ರೆ ನಮ್ಮ ಫ್ಯಾಮಿಲಿಗೆ ತುಂಬಾ ಕೆಟ್ಟ ಹೆಸರು ಬಂದಿರೋದು. ನಾನಿನ್ನು ಬರ್ತೀನಿ ಕಣೋ. ಮೊದಲು ವಿಷಯನ ಮನೆಗೆ ಹೇಳಬೇಕು. ಮನೇಲಿ ಎಲ್ಲರೂ ಸೀರಿಯಸ್ ಆಗಿ ಮದುವೆಗೆ ಪ್ರಿಪೇರ್ ಆಗ್ತಿದ್ದಾರೆ. ಇದು
ಇದನ್ನ ಹೇಳ್ದೆ ಅಂತ ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ ಮಗ. ಇನ್ಫ್ಯಾಕ್ಟ್ ಐ ಆಮ್ ಹ್ಯಾಪಿ. ಪ್ರೊಸೀಡ್ ಆಗೋಕೆ ಮುಂಚೆ ವಿಷಯ ಗೊತ್ತಾಯ್ತಲ್ಲ, ನೀನು ಅಷ್ಟೇ ಮನೆಯವ್ರ ಹತ್ರ ಮಾತಾಡಿ ವಿಷಯ ಸಾರ್ಟ್ ಔಟ್ ಮಾಡ್ಕೊ. ಓಕೆ, ನಾನು ಬರ್ತೀನಿ. ಬಾಯ್ ಮಗ. ನನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನೀನು ಇನ್ಯಾರನ್ನೂ ಮದುವೆ ಆಗೋಕ್ಕಾಗಲ್ಲ ಕಣೆ. ಅದಕ್ಕೆ ನಾನು ಅವಕಾಶ ಕೂಡ ಮಾಡ್ಕೊಡಲ್ಲ. ಯಾಕೆಂದರೆ ನೀನು ನನ್ನೋಳು, ನನಗೆ ಸೇರಿದವಳು. ನಾನು ನೀನು ಒಟ್ಟಿಗೆ ಇರಬೇಕು ಅಂತ ಡೆಸ್ಟಿನಿಲೇ ಬರೆದಾಗಿದೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.